ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ಬೀಜದಿಂದ ಒಂದು ರೆಸಿಪಿನ ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಹಳೆಯ ಕಾಲದ ಒಂದು ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಲಸಿನ ಬೀಜನ ಈ ಟೈಮಲ್ಲಿ ಸಿಕ್ಕರೆ ಬಿಡೋಕ್ಕೆ ಹೋಗಬೇಡಿ. ಇದೊಂದು ಸೀಸನಲ್ಲಿ ತುಂಬಾ ಹಲಸಿನ ಬೀಜ ಸಿಗುತ್ತೆ. ಈ ಸೀಸನ್ನಲ್ಲಿ ಸಿಕ್ಕರೆ ನೀವು ಒಂದು ಸಲ ಮಾಡಿ ನೋಡಿ. ಹಲಸಿನ ಬೀಜನ ಕ್ಲೀನಾಗಿ ತೊಳೆದು ನಾನು ಈ ಥರ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ಸ್ಪೂನು, ಪೂರ್ತಿ ಹಾಕಿಲ್ಲ, 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇದು ಇನ್ನೂ ಬೆಂದಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ಮತ್ತೆ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ಇವಾಗ ಇದು ಬೆಂದ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಹಣ್ಣಿನ ಬೀಜ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಕಾಯಿ ಚಿಪ್ಸ್ ಮಾಡಿದೆ, ಅದೇ ಬೀಜನ ತೊಗೊಂಡಿದ್ದೀನಿ ನಾನು. ಹಣ್ಣಿನ ಬೀಜ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಬೀಜ ಆದರೆ ಮತ್ತು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಣ್ಣ ಬೀಜನ ತೊಗೊಂಡಿದ್ದೀನಿ. ನೋಡಿ, ಈ ಥರ ವೈಟಾಗಿ ಇರಬೇಕು ಬೀಜ. ಆವಾಗ ಬಿಳಿಕಾಗಿದೆ. ಅದು ತಣದ ಮೇಲೆ ಇದೇ ಥರ ಬಿಳಿ ಆಗಿ ಚೆನ್ನಾಗಿ ಬಿಡಿಸ್ಲಿಕ್ಕೆ ಚೆನ್ನಾಗಾಗುತ್ತೆ. ಒಂಥರ ಜಾರಿ ಹೋಗ್ತಾ ಇರಲ್ಲ, ಕೈಗೆ ಇವಾಗ ಹಿಡ್ಕೊಳ್ಳೋಕ್ಕಾಗಲ್ಲ, ಜಾರೋಗ್ಬಿಡುತ್ತೆ. ಹಾಗಾಗಿ ಈ ಥರ ಒಂದು ಕಲ್ಲು ಮೇಲೆ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಿದೆ ಇವಾಗ ಬೀಜ. ಒಂದು ಕಲ್ಲುಗುಂಡು ತಗೊಂಡು ಈ ಥರ ಜಜ್ಕೊತಾ ಇದ್ದೀನಿ. ನೋಡಿ, ಈ ಥರ ಜಜ್ಜಿ ನಾವು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಪಾತ್ರಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಇದೇ ಥರ ಮಾಡಬೇಕು. ಹಂಚಲ್ಲಿ ಹುರಿಯೋದಾಗಲಿ, ಮೊದಲೇ ಹಸಿ ಬೀಜನ ಜಜ್ಜಿ ಬಿಡಿಸೋದಾಗಲಿ ಮಾಡಬಾರ್ದು. ಇದೇ ಥರನೇ ಮಾಡಿಕೊಂಡು ಮಾಡಬೇಕು. ತುಂಬ ಹಳೆ ಕಾಲದ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಲ್ಲನ ನಾನು ಈ ಥರ ಹೆರ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲನ ಈ ಥರ ಮಾಡಿ ಹೆರ್ಕೊಳ್ಬೇಕು. ನಾವು ಎಷ್ಟು ಬೀಜ ತೊಗೊಂಡಿದ್ದೀವಿ ಅಷ್ಟಕ್ಕೆ ನಾವು ಸರಿ ಆಗುವಂಗೆ ಬೆಲ್ಲನ ಹೆರ್ಕೊಳ್ಬೇಕು. ನಾನು 1 ಕಪ್ಪಷ್ಟು ಹಲಸಿನ ಬೀಜನ ಈ ಥರ ಬಿಡಿಸಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೀರೇನು ಸೇರಿಸಬಾರ್ದು ಇದಕ್ಕೆ. ಹಾಗೆಯೇ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ನನಗೆ ಇದು ಸರಿಯಾಗುತ್ತೆ ಅನ್ನಿಸ್ತು, ಇಷ್ಟೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಇವಾಗ ನೋಡಿ, 1-2 ಏಲಕ್ಕಿನ ಈ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಜಾಯಿಕಾಯಿ ತೊಗೊಂಡಿದ್ದೀನಿ. ಜಾಯಿಕಾಯಿನೂ 1-2 ಪೀಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಳ್ಳೆ ಘಮ ಚೆನ್ನಾಗಿರುತ್ತೆ ಅಂತ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂಚೂರು ನೀರನ್ನು ಹಾಕಬಾರ್ದು. ಬೆಲ್ಲ ಮತ್ತು ಹಲಸಿನ ಬೀಜ ಎರಡನ್ನೇ ಹಾಕ್ಕೊಂಡಿದ್ದೀನಿ. ಘಮಕ್ಕೆ ನಾನು ಏಲಕ್ಕಿ ಮತ್ತು ಜಾಯಿಕಾಯಿ ಅಷ್ಟೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ರುಬ್ಕೊಬಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಾಗ್ಬಿಡುತ್ತೆ ಅಂತ ನೀರು ಹಾಕಬಾರ್ದು ಅಂದರು. ಅದಕ್ಕೆ ನೀರು ಹಾಕ್ಕೊಂಡಿಲ್ಲ, ಹಾಗೆಯೇ ರುಬ್ಕೊಬಂದಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಬಾಳೆಗೆ ನೀರನ್ನು ಹಚ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ದಪ್ಪದಾಗಿ ಮಾಡ್ಕೊಳ್ಬೇಕು. ಇದರಲ್ಲೇ ಒಂದು 4 ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ನಾನು ಎಲ್ಲ ಕಡೆನೂ ಬಾಳೆಗೆ ನೀರು ಹಚ್ಕೊಂಡು ಮಾಡ್ಕೊತಾ ಇದ್ದೀನಿ. ಹಲಸಿನ ಬೀಜ ಸಿಕ್ಕರೆ ನೀವಂತೂ ಮಿಸ್ ಮಾಡಲೇಬೇಡಿ. ಒಂದು ಟೈಮ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ತವ ಬಿಸಿ ಆಗಿದೆ. ನಾನು ತುಂಬ ಸಣ್ಣ ಉರಿಯಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗಿ ಮಾಡ್ಕೋಬೇಡಿ, ತುಂಬ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಕತ್ತೋಗಿಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ಈ ಥರ ಒಂದು ಸೈಡು ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಹಚ್ಚಿಲ್ಲ. ಮೇಲಿಂದ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನಾನು ತುಪ್ಪ ಇತ್ತು, ಹಾಗಾಗಿ ತುಪ್ಪನ ಈ ಥರ ಹಚ್ಕೊತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲೂ ಕೂಡ ಈ ಥರ ಮಾಡ್ಕೋಬೋದು. ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಬೇಕು. ನೋಡಿ, ಮತ್ತೆ ಉಲ್ಟಾ ಮಾಡಿ ಮತ್ತೆ ಚಮಚದಿಂದ ಈ ಥರ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ನನ್ನ ಕೈಯಿಂದ ಈ ಥರ ಹಚ್ಚಿ ಚಮಚದಿಂದ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತುಪ್ಪನೇ ಹಾಕಬೇಕಂತ ಇಲ್ಲ, ಎಣ್ಣೆಲಾದರೂ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಯಲ್ಲಿ ನಾವು 2 ಸೈಡು ರೋಸ್ಟ್ ಆಗೋ ರೀತಿ ಬೇಯಿಸ್ಕೊಬೇಕು. ಇವಾಗ ಇದು ರೆಡಿ ಆಯಿತು. ತೆಗಿತಾ ಇದ್ದೀನಿ ನೋಡಿ. ಅದೇ ಥರ ಮತ್ತೆ ಇರೋದೆಲ್ಲ ಮಾಡ್ಕೊತಾ ಇದ್ದೀನಿ.
ನಾನು ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೆ, ಹಾಗಾಗಿ ಸ್ವಲ್ಪನೇ ಆಗಿದೆ. ನೀವು ಜಾಸ್ತಿ ಪ್ರಮಾಣ ಬೇಕಂದರೆ ಇದನ್ನೇ ಜಾಸ್ತಿ ಮಾಡ್ಕೊಳ್ಬೇಕಷ್ಟೇ. ಮತ್ತು ಇದೇ ಹಾಕಿ ನಾನು ಈ ಥರ ತುಪ್ಪನ ಸವರಿಬಿಟ್ಟು ಮತ್ತೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೂಡ. ಇದೇ ಥರನೇ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇದು ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ನಾವು ಬೀಜ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೇಯಿಸಬೇಕಂತ ಏನಿಲ್ಲ. ನೋಡಿ 2 ಕಡೆ ರೋಸ್ಟ್ ಆಗಲಿ ಅಂತ ತುಪ್ಪ ಹಾಕಿ ಈ ಥರ ಬೇಯಿಸೋದಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುರಿದು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.